ವಿಚಾರ ಮಾಡು ನರಸಿಂಹ. ಮತ್ತೊಬ್ಬರ ಮನೆಯೊಳಗೆ ಕತ್ತೆಯಾಗಿ ದುಡಿದು ಹುಲ್ಲು ತಿನ್ನೋದಕ್ಕಿಂತ ಹುಲಿಯಂತೆ ಬೇಟೆಯಾಡಿ ರಕ್ತದ ರುಚಿ ನೋಡಬೇಕು. ಅದರಾಗ ನಮ್ಮ ಕಾರ್ಯ ಸಾಧನೆ ನಾವು ಮಾಡ್ಕೋಬೇಕು. ಊರಿಗೆ ದೊಡ್ಡವ್ರು ನಿಮ್ಮ ಮನೆ ಕೆಲಸನ ನೀವು ನಿಯತ್ತಿಂದ ಮಾಡೋದು ಬಿಟ್ಟು ಮತ್ತೊಬ್ಬರ ಮನೆ ಉಸಾಬರಿ ಮಾಡಕತ್ತೀರಲ್ಲ, ಇದು ಸರಿ ಅನಿಸ್ತದ? ನಾನೇನು ಮಾತಾಡಬಾರ್ದು ಮಾತಾಡೀನಿ ಅಂತ ನಿಮ್ಮ ಕೆಂಡದಂತ ನುಡಿನ ನನ್ನ ಉಡಿಯಾಗ ಹಾಕಕತ್ತೀರಿ ದುರ್ಗಾದೇವಿಯವರ. ಬರೀ ದುರ್ಗಾದೇವಿ ಅಲ್ಲ, ದುರ್ಗಾ ಪರಮೇಶ್ವರ ದೇಶಮುಖ್ ಅಂತ ಕರೀರಿ. ವಿಚಾರ ಮಾಡು ನರಸಿಂಹ. ಮತ್ತೊಬ್ಬರ ಮನೆಯೊಳಗೆ ಕತ್ತೆಯಾಗಿ ದುಡಿದು ಹುಲ್ಲು ತಿನ್ನೋದಕ್ಕಿಂತ ಹುಲಿಯಂತೆ ಬೇಟೆಯಾಡಿ ರಕ್ತದ ರುಚಿ ನೋಡಬೇಕು. ಅದರಾಗ ನಮ್ಮ ಕಾರ್ಯ ಸಾಧನೆ ನಾವು ಮಾಡ್ಕೋಬೇಕು. ಊರಿಗೆ ದೊಡ್ಡವ್ರು ನಿಮ್ಮ ಮನೆ ಕೆಲಸನ ನೀವು ನಿಯತ್ತಿಂದ ಮಾಡೋದು ಬಿಟ್ಟು ಮತ್ತೊಬ್ಬರ ಮನೆ ಉಸಾಬರಿ ಮಾಡಕತ್ತೀರಲ್ಲ, ಇದು ಸರಿ ಅನಿಸ್ತದ? ನಾನೇನು ಮಾತಾಡಬಾರ್ದು ಮಾತಾಡೀನಿ ಅಂತ ನಿಮ್ಮ ಕೆಂಡದಂತ ನುಡಿನ ನನ್ನ ಉಡಿಯಾಗ ಹಾಕಕತ್ತೀರಿ ದುರ್ಗಾದೇವಿಯವರ. ಬರೀ ದುರ್ಗಾದೇವಿ ಅಲ್ಲ, ದುರ್ಗಾ ಪರಮೇಶ್ವರ ದೇಶಮುಖ್ ಅಂತ ಕರೀರಿ. ಕುದುರೆ ಸಿಗದಂಗೆ ಚಿಕ್ಕೊಂದು ಬಂದಲ್ಲ, ಏನ್ ಕೆಲಸ ಇತ್ತು? ಯಾಕೇನಪ್ಪ ಸೋಲು ಎನ್ನುವ ಪದ ಇನ್ನು ಮುಂದೆ ಈ ವಿಷಕಂಡ್ರ ಪಾಟೀಲ್ ಅಕ್ಕಪಕ್ಕದಲ್ಲಿಯೂ ಸುಳಿಬಾರದು. ಸೆರೆ ವಾಸ ಪ್ರಾರಂಭಿಸಿದ ಅರಗಳಿಗೆಯಿಂದ ಕೆರಳಿದ ಹುಲಿಯಂತೆ ಗರ್ಜಿಸುವ ನನ್ನ ಗರ್ಜನೆಗೆ ಇನ್ನು ಮುಂದೆ ಈ ಪ್ರಪಂಚದ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಶಕ್ತಿ ಆಗಲಿ ನನಗೆದುರು ನಿಲ್ಲಬಾರದು ಅಂತ ಪಣ ತೊಟ್ಟು ಹೊರ ಬಂದಿರುವ ಈ ಛಲದಂಕ ಮಲ್ಲನಿಗೆ ಸೋಲು ಎನ್ನುವುದು ಕನಸಿನ ಮಾತು. ಆಹಾ, ಕನಸಿನ ಮಾತು. ಗೌರವ ಸಂಕೇತ ಅಂತ ತಿಳ್ಕೊಳ್ರಿ. ಮುಚ್ಚಲೆ ಬಾಯಿನ. ನಿನ್ನ ಮಾವ ನನಗೆ ಅವಮಾನ ಮಾಡಿ ದ್ವೇಷದ ಉಳಿದೇ ಇಲ್ಲ. ಬಂದವರಲ್ಲ, ಕಾಲ ಕೆಳಗೆ ಉಳಿದವರಲ್ಲ, ನೀನಂತೂ ನಲವೇ ಅಲ್ಲ. ಸೋಲು ಎನ್ನುವ ಪದ ಇನ್ನು ಮುಂದೆ ಈ ವಿಷಕಂಡ್ರ ಪಾಟೀಲ್ ಅಕ್ಕಪಕ್ಕದಲ್ಲಿಯೂ ಸುಳಿಬಾರದು. ಸೆರೆ ವಾಸ ಪ್ರಾರಂಭಿಸಿದ ಅರಗಳಿಗೆಯಿಂದ ಕೆರಳಿದ ಹುಲಿಯಂತೆ ಗರ್ಜಿಸುವ ನನ್ನ ಗರ್ಜನೆಗೆ ಇನ್ನು ಮುಂದೆ ಈ ಪ್ರಪಂಚದ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಶಕ್ತಿ ಆಗಲಿ ನನಗೆದುರು ನಿಲ್ಲಬಾರದು ಅಂತ ಪಣ ತೊಟ್ಟು ಹೊರ ಬಂದಿರುವ ಈ ಛಲದಂಕ ಮಲ್ಲನಿಗೆ ಸೋಲು ಎನ್ನುವುದು ಕನಸಿನ ಮಾತು. ಆಹಾ, ಕನಸಿನ ಮಾತು. ಗೌರವ ಸಂಕೇತ ಅಂತ ತಿಳ್ಕೊಳ್ರಿ. ಮುಚ್ಚಲೆ ಬಾಯಿನ. ನಿನ್ನ ಮಾವ ನನಗೆ ಅವಮಾನ ಮಾಡಿ ದ್ವೇಷದ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ. ಬಂದವರಲ್ಲ, ಕಾಲ ಕೆಳಗೆ ಉಳಿದವರಲ್ಲ, ನೀನಂತೂ ನಲವೇ ಅಲ್ಲ. ಕುದುರೆ ಸಿಗದಂಗೆ ಚಿಕ್ಕೊಂದು ಬಂದಲ್ಲ, ಏನ್ ಕೆಲಸ ಇತ್ತು? ಯಾಕೇನಪ್ಪ